ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಬೆಳಗಾವಿಗೆ ಧಾವಿಸಿ ಬಂದ ಡಿಕೆ ಶಿವಕುಮಾರ್ಗೆ ಸತೀಶ್ ಜಾರಕಿಹೊಳಿ ಕೊಟ್ರಲ್ಲ ಶಾಕ್. ಮತ್ತೊಂದು ಕಡೆ ಸಾಹುಕಾರ್ ಡೆಲ್ಲಿ ಸಂಪರ್ಕ ಈಗ ಡಿಕೆ ಶಿವಕುಮಾರ್ ಅವರನ್ನ ಡಿಸ್ಟರ್ಬ್ ಮಾಡಿರೋದು ಅನ್ನೋದು ಏನಿದು ಹಾಗಾದ್ರೆ? ಸತೀಶ್ ಡೆಲ್ಲಿ ಸೀಕ್ರೆಟ್. ಮತ್ತೊಂದು ಕಡೆ ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ ಡಿಕೆ ಶಿವಕುಮಾರ್ ಅಂತ ಕಾಣಿಸ್ತಾ ಇದೆಯಲ್ಲ. ಲಕ್ಷ್ಮಿ ವರ್ಸಸ್ ರವಿ ಜಟಾಪಟಿ ಕೇಸು ಅಂದರೆ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಇದು ಪ್ರತಿಷ್ಠೆ ವಿಚಾರ. ಈ ಕೇಸ್ನಲ್ಲೂ ಕೂಡ ಡಿಕೆಗೆ ಶಾಕ್ ಕೊಟ್ರ ಸತೀಶ್. ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮೊದಲನೇದಾಗಿ ಹೈಕಮಾಂಡ್ನಿಂದ ಕಟ್ಟಾಜ್ಞೆ ಬಂತು, ಯಾರು ತುಟಿಕ್ ಪಿಟಿಕ್ ಅಂತಿಲ್ಲ, ಎಷ್ಟು ದಿನ ಅನ್ನೋದನ್ನು ನೋಡಬೇಕು. ಎಲ್ಲ ಮೀಟಿಂಗು ಚಾಟಿಂಗಿಗೆ ಬ್ರೇಕ್ ಹಾಕಿದ್ದಾರೆ. ಮೀಡಿಯಾ ಮುಂದೆ ನಮ್ಮ ಪಕ್ಷದ ಬಗ್ಗೆ ನಾವು ಹೇಳಿಕೆ ಕೊಡಲ್ಲ, ಬೇಕಾದ್ರೆ BJP ಬಗ್ಗೆ ಮಾತಾಡ್ತೀವಿ ಅಂತಿದ್ದಾರೆ. ಎಲ್ಲರೂ ಗಪ್ ಚುಪ್ಪಾಗಿದ್ದಾರೆ ಸದ್ಯಕ್ಕೆ. ಆದರೆ ಬೆಳಗಾವಿಯಲ್ಲಿ ಮಾತ್ರ ಕಿಡಿ ಇನ್ನೂ ಆರಿಲ್ಲ. ಮುಂದಿನ ಹಂತಕ್ಕೆ ಹೋಗುತ್ತೆ ಅನ್ನೋ ಸ್ಪಷ್ಟ ಸುಳಿವು ಸಿಗ್ತಾ ಇದೆ ನೋಡಿ. ಎಲ್ಲ ಸರಿ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಡಿಕೆ ಶಿವಕುಮಾರ್ ಅವರು ಬೆಳಗಾವಿಗೆ ಹೋಗಬೇಕಾಯ್ತು ಅಧ್ಯಕ್ಷರವರು. ಅಲ್ಲಿಂದನೇ ಕಿಡಿ ಹೊತ್ಕೊಂಡಿದ್ದಕ್ಕೆ ಅಲ್ಲೆಲ್ಲ ಮೀಟಿಂಗ್ ಮಾಡಿ, ಹೆಸರಿಗಲ್ಲಿ ಸಮಾವೇಶ ಬೇರೆ ನಡೀತಾ ಇರೋದ್ರಿಂದ ತಯಾರಿ ಮಾಡಬೇಕಾಯ್ತು. ಸುರ್ಜೇವಾಲಾ ಅವರು ಬಂದು ಹೋದರು. ಈಗ ಡಿಕೆ ಶಿವಕುಮಾರ್ ಅವರು ಮಾಡಬೇಕಾಯ್ತು. ಎಲ್ಲರ ಮೀಟಿಂಗ್ ಮಾಡಿದ್ರು. ಆದರೆ ಡಿಕೆ ಶಿವಕುಮಾರ್ ಅಲ್ಲಿಗೆ ಬರ್ತಾ ಇದ್ದ ಹಾಗೆ ಗೋಕಾಕ್ಗೆ ಹಾರಿದ್ರು ಸತೀಶ್ ಜಾರಕಿಹೊಳಿ. ಮುಖಾಮುಖಿನೂ ಇಲ್ಲ. ನಾನು ಯಾಕೆ ನಿಮ್ಮ ಮೀಟಿಂಗಿಗೆ ಬರಲಿ? ಎಲ್ಲರ ಮೀಟಿಂಗ್ ಕರೆದಿದ್ರು. ಬಟ್ ಡಿಕೆ ಮೀಟಿಂಗ್ಗೆ ಟಕ್ಕರ್ ಕೊಟ್ಟಂತಹ ಸತೀಶ್ ಜಾರಕಿಹೊಳಿ ಗೋಕಾಕ್ಗೆ ಹಾರ್ತಾರೆ ಒಂದು ಕಡೆ. ಮತ್ತೊಂದು ಕಡೆ ಈ ಆಸಿಫ್ ಸೇಠ್ ಅವರು ದುಬೈಗೆ ಹೋಗ್ತೀವಿ 15 ಜನ ಶಾಸಕರು ಅಂತೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ, ಅವ್ರನ್ನೆಲ್ಲ ಕಾರಲ್ಲಿ ಕೂರಿಸ್ಕೊಂಡು ಮೀಟಿಂಗ್ ಮಾಡಿ ಬಿಸಿ ಮುಟ್ಟಿಸಿ ಡಿಕೆ ಶಿವಕುಮಾರ್ ಅವರು ಎಲ್ಲರನ್ನ ಸೈಲೆಂಟ್ ಮಾಡಿದ್ದಾರೆ. ಯಾರು ತುಟಿ ಬಿಚ್ಚಬಾರ್ದು ಅಂತ ಮೀಟಿಂಗ್ ಮಾಡಿ ಸತೀಶ್ ಜಾರಕಿಹೊಳಿ ಅವರು ಆ ಕಡೆ ತಲೆ ಹಾಕಿಲ್ಲ. ನನಗೆ ಪಾಠ ಮಾಡೋಕ್ಕಾಗಲ್ಲ ನೀವು ಅನ್ನೋ ರೀತಿಯಲ್ಲಿ ಸೆಡ್ ಹೊಡೆದಿದ್ದಾರೆ. ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿಯ ವಿರೋಧಿ ಬಣದಲ್ಲಿರುವಂತಹ ಟಿಕೆಟ್ ಮಿಸ್ ಆಗಿ ಮುನಿಸ್ಕೊಂಡಿದ್ದ ಫಿರೋಜ್ ಸೇಠ್ ಅವರ ಮನೆಗೆ ವಿಸಿಟ್ ಹಾಕಿದ್ದು ಕೂಡ ಕುತೂಹಲಕ್ಕೆ ಕಾರಣ ಆಯಿತು. ಡಿಕೆ ಶಿವಕುಮಾರ್ ಸತೀಶ್ ವೀಕ್ ಮಾಡೋದಕ್ಕೆ ಅವರ ವಿರೋಧಿಗಳ ಮೊರೆ ಹೋದ್ರ ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣ ಆಗಿದೆಯಲ್ಲ. ಇದ್ದಕ್ಕಿದ್ದಂತೆ ಎಷ್ಟು ದಿನ ಇಲ್ದಿರೋದು ಫಿರೋಜ್ ಸೇಠ್ ಅವ್ರನ್ನ ಹೋಗಿ ಮೀಟ್ ಆಗ್ತಾರೆ, ಸುಮಾರು ಹೊತ್ತು ಮಾತುಕತೆ ನಡೆಯುತ್ತೆ ಅನ್ನೋದು. ಇದೆಲ್ಲವನ್ನು ಮಾಡ್ತಿದ್ರೆ ಡಿಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಮಾತ್ರ ಸೈಲೆಂಟ್ ಕಾರ್ಯಾಚರಣೆಯನ್ನ ಶುರು ಮಾಡಿಬಿಟ್ಟಿದ್ದಾರೆ. ಡೆಲ್ಲಿ ಮಟ್ಟದಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗೆ ನಿಧಾನಕ್ಕೆ ಅಂದುಕೊಂಡಿದ್ದೆಲ್ಲ ಆಗ್ತಿದೆಯಂತೆ. ಅಂದರೆ ದಾರಿ ಓಪನ್ ಆಗ್ತಿದೆ. 3 ಸುತ್ತುಗಳ ಮಾತುಕತೆ ಕೂಡ ಬೇರೆ ಬೇರೆ ಪ್ರಮುಖ ನಾಯಕರ ಜೊತೆಗೆ ಆಗಿದೆ. KPCC ಅಧ್ಯಕ್ಷ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಅನ್ನುವ ಸುದ್ದಿ. ಈಗ ಅಧ್ಯಕ್ಷ ಬದಲಾವಣೆ ಇಲ್ಲ ಅಂತ AICC ಅಧ್ಯಕ್ಷರಾದ ಖರ್ಗೆ ಅವರು ಹೇಳಿಲ್ಲ. ಯಾರಂತಂದು ಕೂಡಿಸ್ಬೇಕು, ಯಾರನ್ನು ಇಳಿಸ್ಬೇಕು ಅನ್ನೋದು ನಮಗೆ ಗೊತ್ತು ಅಂದರು ಅಷ್ಟೇ, ನೀವು ಮಾತಾಡಬೇಡಿ ಅಂದರು. ಸೊ ಬದಲಾವಣೆ ಕಟ್ಟಿಟ್ಟು ಬುತ್ತಿ ಅನ್ನೋದು ಗೊತ್ತು. 2 ಕಡೆಯಿಂದ ಒಮ್ಮತ ಹೆಸರು ಕೊಡಿ ಅಂತ ಹೇಳಿ ಕಳಿಸಿದ್ದು ಗೊತ್ತು ನಮಗೆ. ಈಗ ಸತೀಶ್ ಜಾರಕಿಹೊಳಿ ಅವರು ಬೆಸ್ಟ್ ಆಪ್ಷನ್. ಡಿಕೆ ಶಿವಕುಮಾರ್ ಅವರನ್ನು ಇಳಿಸೋದೇ ಹೌದಾದ್ರೆ ಯಾರು ಬೆಸ್ಟ್? ಹಿಂದ ನಾಯಕ ಸಿದ್ದರಾಮಯ್ಯನವರ ಬಹುತೇಕ ಅಂತಿಮ ಘಟ್ಟ ಆಗಿರೋದ್ರಿಂದ ಭವಿಷ್ಯದ ದೃಷ್ಟಿಯಿಂದ ಮತ್ತೊಬ್ಬ ಹಿಂದ ನಾಯಕ ಬೇಕು. ಹಾಗಾಗಿ ಸತೀಶ್ ಜಾರಕಿಹೊಳಿ ಬೆಸ್ಟ್ ಅನ್ನೋದು ಹೈಕಮಾಂಡ್ ತಲೆಯಲ್ಲೂ ಇದೆ. ಬಟ್ ಈ ಥರ ಜಟಾಪಟಿಯಾಗಿ ಪಕ್ಷಕ್ಕೆ ಹಾನಿ ಆಗಬಾರ್ದು ಅನ್ನೋದಷ್ಟೇ ಕಳಕಳಿ. ಈಗ ಸತೀಶ್ ಜಾರಕಿಹೊಳಿ ಅವರು ಪ್ರಮುಖರ ಜೊತೆಗೆ 3 ಸುತ್ತಿನ ಮಾತುಕತೆ ನಡೆಸಿದ್ದಾರಂತೆ ಆಲ್ರೆಡಿ ಅಧ್ಯಕ್ಷ ಕುರ್ಚಿಗೆ ಸಂಬಂಧಪಟ್ಟಂತೆ. ಇದರ ಹಿಂಟ್ ಈಗ ಡಿಕೆ ಶಿವಕುಮಾರ್ಗೆ ಸಿಗ್ತಿದೆ. ಹೈಕಮಾಂಡ್ ಜೊತೆಗೆ ನಿರಂತರ ಸಂಪರ್ಕ ಸಾಧಿಸುತ್ತಿದ್ದಾರೆ ಸತೀಶ್ ಜಾರಕಿಹೊಳಿ ಅನ್ನೋದು ಗೊತ್ತಾಗ್ತಿದ್ದ ಹಾಗೆ ಹದ್ದಿನ ಕಣ್ಣನ್ನ ಇಟ್ಟಿದ್ದಾರೆ ಸತೀಶ್ ಚಲನವಲನಗಳ ಮೇಲೆ ಡಿಕೆ ಅನ್ನೋದು ಈಗ ಕೇಳಿ ಬರ್ತಿರೋ ಸುದ್ದಿ. ಹಾಗಂತ ಡಿಕೆ ಶಿವಕುಮಾರ್ ಅವ್ರನ್ನ ಕೈ ಬಿಟ್ಟು ಬಿಡುತ್ತಾ ಹೈಕಮಾಂಡ್? ಡಿಕೆ ಶಿವಕುಮಾರ್ ಅವ್ರಿಗೆ ಇನ್ನೂ ಅದೃಷ್ಟದ ಕುರ್ಚಿ ಒಲಿದು ಬಂದರೂ ಅಚ್ಚರಿ ಇಲ್ಲ, ಏನೇನಾಗುತ್ತೆ ಹೇಳಕ್ಕಾಗಲ್ಲ. ಆದರೆ ಸಂಘಟನೆ 28ರ ಚುನಾವಣೆ ದೃಷ್ಟಿಯಿಂದ ನೋಡಿದಾಗ ಪಕ್ಷಕ್ಕೊಂದು ಗಟ್ಟಿ ನಾಯಕತ್ವ ಬೇಕು. ಈಗ ಡಿಕೆ ಶಿವಕುಮಾರ್ ಅವ್ರದ್ದು ಅವಧಿ ಮುಗಿದಿದೆ. ವಾಟ್ ನೆಕ್ಸ್ಟ್ ಅಂದರೆ ಇರೋ ಆಪ್ಷನ್ ಏನು? ಡಿಕೆನೋ ಮುಗೀತು ಅಂದ್ಮೇಲೆ ಸತೀಶ್ ಜಾರಕಿಹೊಳಿ ಅವ್ರಿಗೆ ಈಗ ಪೈಪೋಟಿ ಇರೋದು. ಮುಂದಿನ 28ರ ಚುನಾವಣೆ ಆದಮೇಲೆ CM ಯಾರು, CM ಅಭ್ಯರ್ಥಿ ಯಾರು ಅನ್ನೋದಾಗತ್ತೆ. ಅಧ್ಯಕ್ಷ ಕುರ್ಚಿ ಏರ್ಬಿಟ್ರೆ ಸತೀಶ್ ಜಾರಕಿಹೊಳಿ ಅವರು ಬರ್ತಾರೆ. ಅಕಸ್ಮಾತ್ ಈ ಸಲಕ್ಕೆ CM ಆಗಿಬಿಟ್ರೆ ಡಿಕೆ ಶಿವಕುಮಾರ್ ಅವರು ಮುಂದಿನ ಅವಧಿಗೆ ನಾನೇ ಮತ್ತೆ ಆಗಬೇಕು ಅನ್ನೋ ಪ್ರಯತ್ನ. ಇಬ್ಬರ ನಡುವೆ ಹಣಾಹಣಿ ನಡೆಯಬಹುದು. ನಿಮ್ದು ಆಗೋಗಿದೆ ನಮಗೆ ಕೊಡಿ ಅನ್ನೋ ರೀತಿ ಸತೀಶ್ ಜಾರಕಿಹೊಳಿ ಅವರು ಪ್ರಯತ್ನ ಜೋರು ಮಾಡಬಹುದು. ಇಂಥದ್ದೆಲ್ಲ ಲೆಕ್ಕಾಚಾರಗಳು ಕೂಸು ಹುಟ್ಟೋಕ್ಕಿಂತ ಮುಂಚೆ ಕುಲಾವಿ ಅಂತಾರಲ್ಲ. ಒಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಅವರು ಅಧ್ಯಕ್ಷ ಸ್ಥಾನದ ಕುರ್ಚಿಗೆ ಬಹಳ ಹತ್ತಿರ ಆಗ್ತಿದ್ದಾರೆ ಅನ್ನೋದು ಸುದ್ದಿ ಒಂದು ಕಡೆ. ಮತ್ತೊಂದು ಕಡೆ ನೋಡಿ, ಡಿಕೆ ಶಿವಕುಮಾರ್ ಅವ್ರಿಗೆ
ಈ ಸಿ ಟಿ ರವಿ ವರ್ಸಸ್ ಹೆಬ್ಬಾಳ್ಕರ್ ಕೇಸಲ್ಲಿ ಒಂದಿಷ್ಟು ಪ್ರತಿಷ್ಠೆ ವಿಚಾರ ಆಗಿದೆ ಅದು. ಯಾಕಂದರೆ ಮಾನವ ಹಕ್ಕುಗಳ ಆಯೋಗಕ್ಕೆ ಕೊಟ್ಟು ದೂರ ಇರಬಹುದು, ರಾಜ್ಯಪಾಲರು ಕೊಟ್ಟು ದೂರ ಇರಬಹುದು, DK ಹೆಸರನ್ನು ಪ್ರಸ್ತಾಪ ಮಾಡಿ ಉಲ್ಲೇಖ ಮಾಡಿದ್ದಾರೆ ಸಿ ಟಿ ರವಿ. ಮತ್ತು BJP ಅದನ್ನು ಬಹಳ ಸೀರಿಯಸ್ ಆಗಿ ತಗೊಂಡು ಅಟ್ಯಾಕ್ ಮಾಡಿ ಹೋರಾಟ ಮಾಡಿ ಎಲ್ಲ ಆಯ್ತಲ್ವ. ಈಗ ಸಭಾಪತಿಗಳನ್ನೇ ಇಳಿಸ್ತಾರೆ ಅನ್ನೋ ಥರದ್ದು ಒಂದು ಟಾಕ್ ಶುರುವಾಗಿದೆ. ಸಭಾಪತಿಗಳನ್ನು ಇಳಿಸಿ ತಮ್ಮವ್ರನ್ನ ಕೂರಿಸ್ಬೇಕಂದ್ರೆ ಬಲ ಬೇಕಲ್ಲ. ಅಲ್ಲಿ ಒಂದು ಸ್ಥಾನದ ಕೊರತೆಯಾಗತ್ತೆ ಕಾಂಗ್ರೆಸ್ಗೆ. ಆ ಸ್ಥಾನವನ್ನು ಲಖನ್ ಜಾರಕಿಹೊಳಿ ತುಂಬಬಹುದು. ಪಕ್ಷೇತರರು ಅವ್ರು ತುಂಬೋದಕ್ಕೆ ಅವಕಾಶ ಇದೆ. ಆದರೆ ಸತೀಶ್ ಜಾರಕಿಹೊಳಿ ಬ್ರದರ್ಸ್ ಒಪ್ಪಿಕೊಂಡ್ರೆ ಅದು ಸಾಧ್ಯವಾಗುತ್ತೆ. ಆ ಲೆಕ್ಕಾಚಾರದಲ್ಲೂ ಕೂಡ ಜಾರಕಿಹೊಳಿ ಪಾಯಿಂಟ್ ಬಂದಿದೆ. ಈಗ ಸತೀಶ್ ಜಾರಕಿಹೊಳಿ ನೋ ಅಂದರೆ ಲಖನ್ ಅವ್ರ ಹೆಜ್ಜೆ ಮುಂದಿಡಲ್ಲ, ಅದು ಗೊತ್ತಿರೋದೆ. ಪ್ರಿಯಾಂಕಾ ಜಾರಕಿಹೊಳಿ ಅವರ ಎಲೆಕ್ಷನ್ ಟೈಮಲ್ಲಿ ಬಹಳ ಕ್ಲೋಸ್ ಆಗಿ ಅವರು ಕೂಡ ಕೆಲಸ ಮಾಡಿದ್ದಂಗೆ ಕಂಡು ಬಂತು. ಓಡಾಟ ಎಲ್ಲ ಪರವಾಗಿತ್ತು. ಅಣ್ಣ ತಮ್ಮಂದ್ರು ಏನೇ ಇದ್ರು ರಾಜಕಾರಣ ಅಂತ ಬಂದಾಗ ಯಾವುದೇ ಪಕ್ಷದಲ್ಲಿದ್ದರೂ ಒಂದಾಗ್ಬಿಡ್ತಾರೆ ಅನ್ನೋದು ಅಲ್ಲಿನ ಸೀಕ್ರೆಟ್, ಗೊತ್ತಿರೋ ಓಪನ್ ಸೀಕ್ರೆಟ್. ರಮೇಶ್ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ಅವರೇ ಒಬ್ಬರೊಬ್ಬರ ಬೆನ್ನನ್ನು ಈಗ ತಟ್ಕೊಳ್ತಿದ್ದಾರೆ. ಸೊ ಈಗ ಜಾರಕಿಹೊಳಿ ಬ್ರದರ್ಸ್ ಎಲ್ಲ ಒಂದಾಗಿ DK ಕಟ್ ಹಾಕೋದಕ್ಕೆ ಹೊರಟಿರೋ ಹೊತ್ತಲ್ಲಿ ಸಭಾಪತಿಗಳನ್ನ ಇಳಿಸ್ತಾರೆ ಅಂದರೆ ಅದು DK ಶಿವಕುಮಾರ್ ಅವ್ರಿಗೆ ಬಿಟ್ಟರೆ ನಮಗೇನು ಲಾಭ ಆಗುತ್ತೆ, ಹೊರಟ್ಟಿ ಅವರಿದ್ರೆ ನಮಗೇನು ಸಮಸ್ಯೆ ಅನ್ನೋದು ಬರುತ್ತಲ್ಲ. ಹಾಗಾಗಿ ಲಖನ್ ಜಾರಕಿಹೊಳಿ ಅವರ ವಿಚಾರದಲ್ಲೂ ಕೂಡ DK ಮಾಸ್ಟರ್ ಪ್ಲ್ಯಾನ್ಗೆ ಹಿನ್ನಡೆಯಾಗಬಹುದು. ಎಲ್ಲೆಲ್ಲ ಸಾಧ್ಯವೋ ಅಲ್ಲಿ DK ಶಿವಕುಮಾರ್ ಕಟ್ ಹಾಕೋದಕ್ಕೆ ಈಗ ಸತೀಶ್ ಜಾರಕಿಹೊಳಿ ನಿಂತೇ ಬಿಟ್ಟಿದ್ದಾರೆ. DK ಶಿವಕುಮಾರ್ CM ಕುರ್ಚಿ ಏರಿದ್ರೆ KPCC ಅಧ್ಯಕ್ಷ ಸ್ಥಾನ ಖಾಲಿ ಆಗತ್ತೆ ಅಂತ ಎಲ್ಲ ಕಟ್ಟಾಜ್ಞೆಗಳ ಬಳಿಕವೂ ಮತ್ತೆ ಆಡಬಾರ್ದು ಅನ್ನುವಂಥ ಆದೇಶದ ಬಳಿಕವೂ ಬಾಲಕೃಷ್ಣ ಅವರೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವರು CM ಕುರ್ಚಿ ಹತ್ತುತ್ತಾರೆ, ಆಗ ಇಲ್ಲಿ ಯಾರಾದರೂ ಬರಬಹುದು. ನೆಕ್ಸ್ಟ್ CM ಆಗುವಂಥ ಲಿಸ್ಟಲ್ಲಿರೋದು ತುಂಬ ಜನ ಇದ್ದಾರೆ. ಬಟ್ ಈಗ ಸಿದ್ದರಾಮಯ್ಯನವರು ಬಳಿಕ DK ಶಿವಕುಮಾರ್ ಅವರು ಅನ್ನೋ ಸ್ಟೇಟ್ಮೆಂಟ್ಗಳೆಲ್ಲ ಸಿಡಿದಿವೆ. ಹಾಗಾಗಿ ಪದೇ ಪದೇ ಹೇಳ್ತಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು, ಈ ಅವಧಿಗೆ ನಾನಲ್ಲ 28ಕ್ಕೆ ನನ್ನ ಟಾರ್ಗೆಟ್, ಆಗ ನಾನು ಅಭ್ಯರ್ಥಿ ಅಂತ. ಈ ಅವಧಿಯಲ್ಲಿ ಸಿದ್ದರಾಮಯ್ಯನವ್ರು ಕಂಟಿನ್ಯೂ ಆಗ್ತಾರೋ, ಅಕಸ್ಮಾತ್ ಅಧಿಕಾರ ಹಂಚಿಕೆ ಮೂಡ ಟೆನ್ಷನ್ನು ಯಾವುದೇ ಕಾರಣದಿಂದ ಕೆಳಗಿಳಿಯೋ ಸನ್ನಿವೇಶ ಬರುತ್ತೋ ಗೊತ್ತಿಲ್ಲ. ಈಗ ಹೆಚ್ಚು ತಲೆ ಕೆಡಿಸ್ಕೊಳ್ತಿಲ್ಲ CM ಕುರ್ಚಿ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರು. ಅದಾಗದ ಮಾತೊಂದು ಗೊತ್ತವ್ರಿಗೆ, 28ಕ್ಕೆ ನನ್ನ ತಂಟೆಗೆ ಯಾರು ಬಂದರೂ ನಾನು ಸುಮ್ಮನೆ ಇರಲ್ಲ ಅನ್ನೋ ಮೆಸೇಜ್ ಕೊಟ್ಟು ಅಧ್ಯಕ್ಷ ಕುರ್ಚಿಯ ಭರ್ಜರಿ ತಯಾರಿಯನ್ನೇ ಮಾಡ್ಕೊಂಡಿದ್ದಾರೆ. DK ಶಿವಕುಮಾರ್ ಅವ್ರಿಗೆ ಈ ಅವಧಿಯಲ್ಲಿ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತೆ ಜಾರು ಹೋಗಿಬಿಟ್ರೆ 28ಕ್ಕೂ ಸಮಸ್ಯೆ ಆಗ್ಬಿಡುತ್ತಲ್ಲ ಅನ್ನೋ ಆತಂಕ. ಹಾಗಾಗಿ ಜಾರಕಿಹೊಳಿ ವೇಗಕ್ಕೆ ಬ್ರೇಕ್ ಹಾಕೋದು ಕೂಡ ಕಷ್ಟವಾಗಿ ಈಗ ತಲೆ ಕೆಡಿಸ್ಕೊಳ್ಳುವಂತಾಗಿದೆ DK. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.